ಈ ಥರದೊಂದು ಕ್ರೆಡಿಟ್ ವಾರು? ಯಾಕಂದರೆ ಹಿಂದೆ ವಿಧಾನಸಭೆ ಟೈಮಲ್ಲೂ ಬಂದಿತ್ತು. ಏನಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕ್ರೆಡಿಟ್ ಟ್ರೈ ಮಾಡ್ತಾ ಇದ್ದೀರಾ? ಅಲ್ಲಿ ನನಗೆ ಹಾಗಂತಲ್ಲ, ನನಗೆ ಭಾಳ ಜನ ನೋಡಿದಾಗ ಏನಾಗುತ್ತೆ ಅಂದರೆ, ಕೆಲವರು 30-40 ವರ್ಷ ರಾಜಕಾರಣ ಮಾಡಿದ್ದಾರೆ. ಈ 40 ವರ್ಷದ ರಾಜಕಾರಣ ಆದ ನಂತರನೂ ಕೂಡ ಅವರು ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾಗ ಅವ್ರು ಮಾಡಿದ ಕೆಲಸ ಏನಂತಂತಂದರೆ ಜನಕ್ಕೆ ನೆನಪು ಮಾಡ್ಕೊಳ್ಳೋಕ್ಕೂ ಏನಿಲ್ಲ, ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ಏನೂ ಇಲ್ಲ. ಆದರೆ ಪ್ರತಾಪ್ ಸಿಂಹ ಬಂದು 9-10 ವರ್ಷದೊಳಗಡೆ ಇಷ್ಟೆಲ್ಲ ಮಾಡಿದ್ನ ನಾನು ಒಂದು ಸರಿ ಹೊಟ್ಟೆವರಿಂದಲೂ ಭಾಳ ಜನ ಮಾತಾಡ್ತಾರೆ. ನಾನು ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ. ಈಗ ನಾನು ಅವ್ರ ಥರನೇ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ. ನಾನು ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಬಂದಿದ್ದೀನಿ. 2029 ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂತರ ರಾಜಕೀಯದಲ್ಲಿ ಇಲ್ಲಿ ಮುಂದುವರಿಬೇಕೋ ಬೇಡೋ ಅಂತ ತೀರ್ಮಾನ ಮಾಡ್ತೀನಿ. ನನಗೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ. ಆದರೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡ್ತಿರೋರಿಗೆ ಏನಾಗುತ್ತೆ ಅಂದರೆ, ಕಡೆ ಕಾಲ ಬಂದಾಗಲೂ ಕೂಡ ಹೇಳ್ಕೊಳಕ್ಕೇನೂ ಇರೋಲ್ಲ. ಹಾಗಾಗಿ ಈ ಥರದ್ದೆಲ್ಲ ವಿಚಾರಗಳನ್ನು ತೆಗಿತಾ ಇರ್ತಾರೆ. ಅಲ್ಲಿ ನನಗೆ ಹಾಗಂತಲ್ಲ, ನನಗೆ ಭಾಳ ಜನ ನೋಡಿದಾಗ ಏನಾಗುತ್ತೆ ಅಂದರೆ, ಕೆಲವರು 30-40 ವರ್ಷ ರಾಜಕಾರಣ ಮಾಡಿದ್ದಾರೆ. ಈ 40 ವರ್ಷದ ರಾಜಕಾರಣ ಆದ ನಂತರನೂ ಕೂಡ ಅವರು ರಾಜಕೀಯದ ಸಂಧ್ಯಾಕಾಲದಲ್ಲಿದ್ದಾಗ ಅವ್ರು ಮಾಡಿದ ಕೆಲಸ ಏನಂತಂತಂದರೆ ಜನಕ್ಕೆ ನೆನಪು ಮಾಡ್ಕೊಳ್ಳೋಕ್ಕೂ ಏನಿಲ್ಲ, ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ಏನೂ ಇಲ್ಲ. ಆದರೆ ಪ್ರತಾಪ್ ಸಿಂಹ ಬಂದು 9-10 ವರ್ಷದೊಳಗಡೆ ಇಷ್ಟೆಲ್ಲ ಮಾಡಿದ್ನ ನಾನು ಒಂದು ಸರಿ ಹೊಟ್ಟೆವರಿಂದಲೂ ಭಾಳ ಜನ ಮಾತಾಡ್ತಾರೆ. ನಾನು ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ. ಈಗ ನಾನು ಅವ್ರ ಥರನೇ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ. ನಾನು ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಬಂದಿದ್ದೀನಿ. 2029 ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂತರ ರಾಜಕೀಯದಲ್ಲಿ ಇಲ್ಲಿ ಮುಂದುವರಿಬೇಕೋ ಬೇಡೋ ಅಂತ ತೀರ್ಮಾನ ಮಾಡ್ತೀನಿ. ನನಗೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ. ಆದರೆ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡ್ತಿರೋರಿಗೆ ಏನಾಗುತ್ತೆ ಅಂದರೆ, ಕಡೆ ಕಾಲ ಬಂದಾಗಲೂ ಕೂಡ ಹೇಳ್ಕೊಳಕ್ಕೇನೂ ಇರೋಲ್ಲ. ಹಾಗಾಗಿ ಈ ಥರದ್ದೆಲ್ಲ ವಿಚಾರಗಳನ್ನು ತೆಗಿತಾ ಇರ್ತಾರೆ. ಪವರ್ ಡಿಜಿಟಲ್, ಇದು ನಿಮ್ಮ ಶಕ್ತಿ.